ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗೃಹಲಕ್ಷ್ಮಿ ಯೋಜನೆಯ ಗುದ್ದಾಟ ಸದನದ ಒಳಗಡೆ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಗೃಹಲಕ್ಷ್ಮಿಯ 2 ಕಂತಿನ ಹಣ ಎಲ್ಲಿಗೆ ಹೋಯ್ತು ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ. ಇದರ ನಡುವೆ ಬಿಹಾರದ ಚುನಾವಣೆಗೆ ಗೃಹಲಕ್ಷ್ಮಿಯ ಹಣ ಏನಾದರೂ ಸಂದಾಯ ಆಯ್ತಾ ಅನ್ನುವಂಥ ಅನುಮಾನವೂ ಕೂಡ ಈಗ ಪ್ರತಿಪಕ್ಷಗಳದ್ದಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಿಹಾರ ಚುನಾವಣೆಗೆ ಹೋದ್ಲಾ ಗೃಹಲಕ್ಷ್ಮಿ? ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರೆಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ RTIನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದನದಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಜಟಾಪಟಿ ಜೋರಾಗಿದೆ. ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಹಾಗಾಗಿ ಎಲ್ಲಿ ಹೋಯ್ತು ಆ ಹಣ? ಯಾವಾಗ ಬಿಡುಗಡೆ ಮಾಡ್ತಾರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಬಗ್ಗೆ ಶಾಸಕ ತೆಂಗಿನಕಾಯಿ ಧ್ವನಿ ಎತ್ತಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ನಿಜ. ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಇನ್ನೂ ಆಗಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಹಿಂಗಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯಿತು. ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದರೆ, ನಿನ್ನೆ ದಿವಸ BJPಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚು ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದರೆ ಈ ಬಜೆಟ್ ತಯಾರು ಮಾಡುವಾಗ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ GST ನಮಗೆ ವಾಪಸ್ ಬರಬೇಕು. GST ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟ್ರಿ ಬಜೆಟಲ್ಲಿ ಇಟ್ಕೊಂಡು ಅದನ್ನು 5,000 ಕೋಟಿ, ಯಾಕಂದರೆ 5,000 ಕೋಟಿ ಆಗುತ್ತೆ, ಅದು 5,000 ಕೋಟಿ ರೂಪಾಯಿನ ಕೊಡಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ಮಾಡಿಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವರು ವಿರೋಧ ಪಕ್ಷದವ್ರು ಹೇಳ್ತಾಯಿದ್ರು 1,26,00,000 ಜನಕ್ಕೆ ಅಂದರೆ 1,23,00,000 ಚಿಲ್ಲರೆ, ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂಥ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನು ಕೂಡಲೇ ಹಣ ರಿಲೀಸ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ಹೇಳ್ತೇನೆ.
ಸರ್, ಈಗ ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನೋಂಥ ಪಟ್ಟನ್ನು ಹಿಡಿದ್ರು ಮತ್ತು ಸಭಾತ್ಯಾಗವನ್ನು BJP ಮಾಡಿದ್ರು. ನೋಡಿ, BJP ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆಯಿತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದರ ಮೇಲೆ ಮತ್ತೆ ವಿರೋಧ ಪಕ್ಷದವ್ರು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಸುದ್ದಿ ಆಗಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂಥ ವಿಚಾರದಿಂದ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನೂ ಪ್ರಯೋಜನ ಇಲ್ಲ. ಖಂಡಿತವಾಗಿ ಈ ಹಣವನ್ನು ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನು ಫಾಲೋಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ವಿಫಲತೆ ಆಯಿತಾ ಅಂತಲೇ ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂಥವರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನು ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದು ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳು ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟ್ರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ, ಒಂದೊಂದು ಸಾರಿ ಆಗಲ್ಲ. ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೇ ಆಗುತ್ತೆ. ಅದನ್ನು ಸರಿಪಡಿಸ್ಕೊಂಡು ಮಾಡಬೇಕು. ಮುಂದೆ ಈ ಥರ ತಪ್ಪು ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನು ಸರ್? ಏನಿಲ್ಲ, ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷ 2,000 ಹೋಗುತ್ತೆ, 24,000 ಬರುತ್ತೆ. ಆದರೆ ನಾವು 3 ತಿಂಗಳ 2 ತಿಂಗಳಿಗೊಮ್ಮೆ ಹಾಕ್ತೇವೆ. ಪ್ರತಿ ತಿಂಗಳು ಹಾಕೋಕ್ಕಾಗಲ್ಲ, ಯಾಕಂದರೆ GST ಕಲೆಕ್ಷನ್ ಆಗಿ ವಾಪಸ್ ಬರಬೇಕಲ್ಲ, ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಪ್ರತಿ ವರ್ಷ ಅವ್ರಿಗೆ 24,000 ರೂಪಾಯಿ ಬಂದಿದೆಯಲ್ಲ ನೋಡ್ಕೋಬೇಕು ಅಷ್ಟೇ. ಈ 2 ತಿಂಗಳದ ಅಮೌಂಟು ಯಾವಾಗ ಸಿಕ್ಕತ್ತೆ ಅವ್ರಿಗೆ? ಸಿಕ್ಕತ್ತೆ. ಇವತ್ತು ಸಪ್ಲಿಮೆಂಟ್ರಿ ಎಸ್ಟಿಮೇಟು ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬಹುತೇಕ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾರೆ. ಓಕೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಫಲಾನುಭವಿಗಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ತಾಂತ್ರಿಕ ಕಾರಣಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಇಲಾಖೆಯ ಸಚಿವರು ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್ ಅನ್ನು ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ ಹಣ ಹೋಗಿಲ್ಲ ಅನ್ನುವ ಮಾಹಿತಿಯನ್ನು ಪಡಿತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಗೃಹಲಕ್ಷ್ಮಿಗೆ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಎಷ್ಟು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಜೊತೆಗೆ ಲೋಪದೋಷ ಏನಾಗಿದೆ ಅನ್ನೋದು ಅವರ ಮಾಹಿತಿಗೆ ಬಂದಿದೆಯಂತೆ. ಸದ್ಯಕ್ಕೆ ಏನೇನು ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದು, ಫೆಬ್ರವರಿ ಮಾರ್ಚಲ್ಲಿ ಬಜೆಟ್ ಇತ್ತು, ಕೇಂದ್ರದ GST ಹಣ ಬಂದಿಲ್ಲ, ಹಾಗಾಗಿ ವಿಳಂಬ ಆಯಿತು ಅನ್ನೋವಂಥದ್ದು ಒಂದು. ಆದರೆ ಅಡಿಷನಲ್ ಬಜೆಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಹಣವನ್ನು ಹಾಕಿಸ್ಕೊಂಡು ಮಹಿಳೆಯರಿಗೆ ಹಂಚಬೇಕಾಗಿತ್ತು, ಡಿಬಿಟಿ ಮಾಡಬೇಕಾಗಿತ್ತು. ಅದಕ್ಕೆ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ ಮತ್ತು ಸಚಿವರ ಕರ್ತವ್ಯ ಕೂಡ ಆಗುತ್ತೆ. ಆದರೆ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳ ಮೈ ಮರ್ತಿರೋ ಕಾರಣಕ್ಕಾಗಿ ಅಡಿಷನಲ್ ಬಜೆಟ್ ಅಂತ ಬಜೆಟ್ ಮಂಡನೆ ಆದ ಬಳಿಕ ಆ ಹಿಂದಿನ ವರ್ಷದ ಬಜೆಟನ್ನು ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಾದರೂ ಕೂಡ ಇದನ್ನು ಹಣವನ್ನು ವಿನಿಯೋಗ ಮಾಡೋದಕ್ಕೆ ಸರ್ಕಾರದಿಂದ ಎತ್ತಿಡಿಸಬೇಕಾಗಿತ್ತು. ಆದರೆ ಯಾವುದನ್ನು ಕೂಡ ಈ ಅಧಿಕಾರಿಗಳು ಮಾಡಿಲ್ಲ, ಸಚಿವರು ಕೂಡ ಅದನ್ನು ಗಮನಕ್ಕೆ ತಂದಿಲ್ಲ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇದು ಒಂದು ರೀತಿಯಲ್ಲಿ ಉದಾಸೀನ ಮಾಡಿದ್ದಾರೆ. ಈ 2 ತಿಂಗಳ ಹಣವನ್ನು ಹಾಕಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ CM ಅವರ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳಾದರೂ ಕೂಡ ಇದರ ಬಗ್ಗೆ ಒಂದಷ್ಟು CM ಗಮನಕ್ಕೆ ತರಬೇಕಾಗಿತ್ತು, ಆದರೆ ಅವರು ಕೂಡ ಗಮನಕ್ಕೆ ತಂದಿಲ್ಲ. ಆದ್ದರಿಂದ ಈಗಾಗಲೇ 2023-24ರ ಬಜೆಟ್ ಮುಗಿದೋಗಿದೆ. ಈಗ 24-25ರ ಬಜೆಟ್ ನಡೀತಾ ಇರ್ತಕ್ಕಂಥದ್ದು, 25-26 ಬಜೆಟ್ ಇರ್ತಕ್ಕಂಥದ್ದು. 24-25ರ ಬಜೆಟ್ನಲ್ಲಿ ಇದನ್ನು ಅಡಿಷನಲ್ ಹಾಕಿಸ್ಕೋಬೇಕಾಗಿತ್ತು. ಈಗ ಕಂತಪ್ಪಿನಿಂದ ಆಗಿ ಹೋಗಿರೋದ್ರಿಂದ ಮುಂದಿನ ಬಜೆಟ್ವರೆಗೂ ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಮಾಹಿತಿಗಳನ್ನು CM ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಧಿಕಾರಿಗಳ ಮಟ್ಟದ ಸಭೆಯನ್ನು ತೆರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನು ಹಣವನ್ನು ಸಂದಾಯ ಮಾಡಬೇಕು ಅನ್ನೋ
ಮಾಡುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಂತ ಹೆಬ್ಬಾಳ್ಕರ್ ಅವರು ಮಾಡೋರಿದ್ದಾರೆ. ಕಳೆದ 2-3 ದಿನಗಳಿಂದಲೂ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಸ್ಪಷ್ಟತೆ ಸಿಗ್ತಾ ಇರಲಿಲ್ಲ. ಅದೇ ಸ್ಪಷ್ಟತೆ ಇರ್ತಕ್ಕಂತಹದ್ದು ವಿರೋಧ ಪಕ್ಷಗಳ ದಾಖಲೆಗಳನ್ನು ಕೊಡ್ತಾ ಇದ್ದಾವೆ. ಆದರೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ. ಹಣ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿರೋದ್ರಿಂದ ಇವತ್ತು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರನ್ನು ಕೂಡ ಸಚಿವರಾದಂಥ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡುವಂಥದ್ದಿದೆ. ಈ 2 ತಿಂಗಳ ಆಗಿರ್ತಕ್ಕಂಥ ಲ್ಯಾಬ್ಸನ್ನು ಮುಂದೆ ಯಾವ ರೀತಿಯಾಗಿ ಯಾವ ದಿನಾಂಕ ಯಾವ ಸಮಯದಲ್ಲಿ ತುಂಬಿಕೊಡಬಹುದು ಅದನ್ನ ಜನರಿಗೆ ಕೂಡ ಭರವಸೆ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ಭರವಸೆನ ಕೊಟ್ಟಿಲ್ಲ. ಹಾಗಾಗಿ ಆ ಬಗ್ಗೆ CM ಜೊತೆ ಚರ್ಚೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಬಸವರಾಜ್. ಹಾಗೆ ಲೈನಲ್ಲಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಇತ್ತ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣವನ್ನ ಬಾಕಿ ಉಳಿಸಿಕೊಂಡು ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಸರ್ಕಾರ ಈಗ ಹಣವನ್ನು ಬಾಕಿ ಉಳಿಸ್ಕೊಂಡಿರೋದು ದೊಡ್ಡ ಚರ್ಚೆ. ಅದರ ನಡುವೆ ಗೃಹಲಕ್ಷ್ಮಿ ಯೋಜನೆ ಆಯಿತು, ಶಕ್ತಿ ಯೋಜನೆಯ ಕತೆ ವ್ಯಥೆ ಇದು. 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಈ ಸರ್ಕಾರ. 2023ರಿಂದ ಈವರೆಗೆ 4,006 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ. ಸಾರಿಗೆ ಇಲಾಖೆಯ 4 ನಿಗಮಗಳಿಗೆ ಹಣ ಕೊಡದೆ ಬಾಕಿ ಉಳಿಸ್ಕೊಂಡಿದೆ. ಸದನಕ್ಕೆ ಉತ್ತರ ನೀಡಿರುವ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ ಇದು. ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೃಹಲಕ್ಷ್ಮಿ ಆಯಿತು, ಈಗ ಶಕ್ತಿ ಯೋಜನೆಯ ಕತೆ ವ್ಯತೆ ಅನ್ನೋದನ್ನು ವಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದ್ದಾವೆ. 3 ವರ್ಷಗಳಿಂದ ಸುಮಾರು 4,006 ಕೋಟಿ ಪಾವತಿಯೇ ಮಾಡಿಲ್ಲ. ಸಾರಿಗೆ ನಿಗಮಗಳಿಗೆ ಇವರು ಶಕ್ತಿಯಲ್ಲ, ಇದು ಶಾಪ ಅಂತೇಳಿ ಹೇಳ್ತಾ ಇದ್ದಾರೆ. ಸದನಕ್ಕೆ ರಾಜ್ಯ ಸರ್ಕಾರ ಉತ್ತರವನ್ನು ನೀಡಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತಿರುವ ರೀತಿ ಇದು ಅಂತೇಳಿ ಚಲುವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಆರಂಭದಲ್ಲಿ ಇವರು ಶುರು ಮಾಡಿದ್ರಲ್ಲ, ಆಗ ಇದ್ದಂಥ ಉತ್ಸಾಹ ಆ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇಕಾದಂಥ ಪಾವತಿ ಮಾಡಬೇಕಾದಂಥ ಹಣ ಅಥವಾ ಕೊಡಬೇಕಾದಂಥ ಫಂಡ್ ಇದನ್ನು ಬಾಕಿ ಉಳಿಸ್ಕೊಳ್ಳೋ ಮೂಲಕ ಗ್ಯಾರಂಟಿ ಯೋಜನೆಗಳು ಉಚಿತವಾಗಿ ಖಚಿತವಾಗಿ ನೀಡ್ತೀವಿ ಅಂತೇಳಿ ಹೇಳಿದಂಥ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯದ್ದು ಒಂದು ಕಥೆಯಾದರೆ ಇತ್ತ ಶಕ್ತಿ ಯೋಜನೆಯದ್ದು ಮತ್ತೊಂದು ವ್ಯಥೆಯಾಗಿದೆ. ಸದ್ಯ ಪ್ರತಿಪಕ್ಷಗಳಿಗೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾಗಿದೆ ಗ್ಯಾರಂಟಿ ಯೋಜನೆಗಳ ವಿಚಾರ. ಸದ್ಯ ಚಲುವಾದಿ ನಾರಾಯಣಸ್ವಾಮಿ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಮ್ಮ ಅತಿದೊಡ್ಡ ತಂಡ ಬೆಳಗಾವಿಯಲ್ಲಿದ್ದು ಅಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೈವ್ ಜೊತೆಗೆ ಅಲ್ಲಿನ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದೆ. ಈ ಸದ್ಯಕ್ಕೆ ಚಂದ್ರು ಇದ್ದಾರೆ, ಬಸವರಾಜು ಕೂಡ. ಚಂದ್ರು, ಭಾರಿ ಕುತೂಹಲ. ಶಕ್ತಿ ಯೋಜನೆಯಲ್ಲೂ ಕೂಡ ಇವರು ಸರಿಯಾದಂತಹ ಹಣ ಪಾವತಿ ಮಾಡಲಿಲ್ಲ ಈ 3 ವರ್ಷದಲ್ಲಿ ಅನ್ನೋದು. ಎಷ್ಟು ಬಾಕಿ ಇಟ್ಕೊಂಡಿದ್ದಾರೆ? ಪ್ರತಿಪಕ್ಷಗಳು ಇದನ್ನು ಹೇಗೆ ನೋಡ್ತಾ ಇದ್ದಾವೆ? ಚಳಿಗಾಲದ ಅಧಿವೇಶನ ಸಮಯದಲ್ಲಿ ಸರಿಯಾಗಿ ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾದಂಗಿದೆ ಈ ಗ್ಯಾರಂಟಿ ಯೋಜನೆಗಳು. ಚಂದ್ರು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಗ್ಯಾರಂಟಿ ಯೋಜನೆಯಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳು ತಲುಪಿಲ್ಲ ಅನ್ನುವಂಥ ವಿಚಾರ ಸದನದಲ್ಲಿ ಬಹಿರಂಗ ಆಗ್ತಿದ್ದಂತೆ ಈಗ ಶಕ್ತಿ ಯೋಜನೆಯದ್ದು ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಸೊ 4 ನಿಗಮಗಳು ಅಂದ್ರೆ KSRTC, BMTC, NWRTC, SRTC ಈ 4 ನಿಗಮಗಳಿಗೂ ಕೂಡ 4,000ಕ್ಕೂ ಅಧಿಕ ಕೋಟಿಯಷ್ಟು ಹಣವನ್ನ ಸರ್ಕಾರ ಪಾವತಿಸಬೇಕಾಗಿರ್ತಕ್ಕಂಥದ್ದು. ಸೊ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ಬಿಡ್ತಾ ಇದ್ದಾರೆ. ಸೊ ಆದ್ರೆ ಆ ಒಂದು ಹಣವನ್ನ ನಿಗಮಗಳಿಗೆ ಭರಿಸುವಂತದ್ರಲ್ಲಿ ಎಲ್ಲೊಂದ್ ಕಡೆ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ, ಗಮನವನ್ನು ಕೂಡ ಸೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಂಥ ಯೋಜನೆ ಉಚಿತ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ, ಆದ್ರೆ ಎಲ್ಲೊಂದ್ ಕಡೆ ನೇರವಾಗಿ ಈ ರೀತಿಯಾದಂತ ಹಣವನ್ನ ಬಾಕಿ ಪಾವತಿ ಮಾಡದೇ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಈ ವಿಚಾರವನ್ನ ಸದನದಲ್ಲಿ ಸೆಳೆಯುವ ಮೂಲಕ
ಯಾವೆಲ್ಲ ರೀತಿಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಉಚಿತ ಅನ್ನುವಂತ ಹೆಸರಿಗೆ ಮಾತ್ರ ಆದ್ರೆ ಅದರ ಹಣ ಪಾವತಿ ಮಾಡುವಂತದ್ದು ಅಥವಾ ಜನರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇರ್ತಕ್ಕಂಥದ್ದು ಸದನದಲ್ಲಿ ಈ ಬಾರಿ ಬಹಳಷ್ಟು ಗಮನ ಸೆಳೀತಾ ಇರ್ತಕ್ಕಂಥದ್ದು ನಾವು ಆಗಾಗ ನೋಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದೊಂದೇ ಹುಳುಕುಗಳನ್ನ ಪ್ರತಿಪಕ್ಷ ಬಿಜೆಪಿ ಹೆಕ್ಕಿ ತೆಗಿತಾ ಇದೆ. ಒಂದು ಗೃಹಲಕ್ಷ್ಮಿ ಯೋಜನೆ ಆಯಿತು, ಶಕ್ತಿ ಯೋಜನೆಯಲ್ಲಿ ಹಣ ಪಾವತಿ ಮಾಡದೇ ಇದ್ದದ್ದಾಯಿತು, ಗೃಹ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ, ರಾಜ್ಯದಲ್ಲಿ ಪೊಲೀಸರೇ ಕಳ್ಳರಾಗಿ ಬಿಟ್ಟಿದ್ದಾರಾ, ಪರಮೇಶ್ವರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೈಲ್ಗಳು ರೆಸಾರ್ಟ್ ಆಗಿದ್ದಾವೆ, ಹೋಟೆಲ್ಗಳಾಗಿದ್ದಾವೆ, ಐಫೈ ಬ್ಯಾರಕ್ಗೆ ದುಡ್ಡು ಕೊಡಬೇಕು. ಸದನದಲ್ಲಿ ಗೃಹ ಸಚಿವರಿಗೆ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜಕಾರಣಿಗಳು ದುಡ್ಡು ತಿನ್ನೋದು ಬಿಟ್ರೆ ಸರಿಯಾಗುತ್ತೆ ಎಲ್ಲ. ರಾಜ್ಯ ಸರ್ಕಾರದ ಕಿವಿ ಹಿಂಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಭಾಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ರಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರೋವಂಥದ್ದು ಘಟನೆ ನಮ್ಮ ಕಣ್ಮುಂದೆನೇ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ. ಈಗ ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಭಾಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ರಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರೋವಂಥದ್ದು ಘಟನೆ ನಮ್ಮ ಕಣ್ಮುಂದೆನೇ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ. ಈಗ ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಭಾಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇತ್ತಲ್ಲ, ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇವತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಕೋರ್ಟ್ನಲ್ಲಿ ಬಿಗ್ ಡೇ. ಮೂಡಕ್ಕೆ ಸಂಬಂಧ ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಅಂತಿಮ ವರದಿಯನ್ನು ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸರು. ಸಿಎಂ ಸಿದ್ದರಾಮಯ್ಯ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಖಾಸಗಿ ಅರ್ಜಿಯ ವಿಚಾರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ. ಬಿ ರಿಪೋರ್ಟ್ ಪ್ರಶ್ನಿಸಿರುವ ಅರ್ಜಿ ಸಂಬಂಧವು ಇಂದು ಆದೇಶ ಬರುವ ಸಾಧ್ಯತೆ ಇದೆ. ಅಂತಿಮ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸರು ಇವತ್ತೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಳಿಗಾಲದ ಅಧಿವೇಶನದಲ್ಲಿದ್ದಾರೆ. ಆದರೆ ಮೂಡಾ ಪ್ರಕರಣದಲ್ಲಿ ಇವತ್ತು ಅವರಿಗೆ ಕೋರ್ಟ್ನಲ್ಲಿ ಮಹತ್ವದ ದಿನ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಬಿ ರಿಪೋರ್ಟನ್ನು ಪ್ರಶ್ನಿಸಿರಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಈ ಸಂಬಂಧವೂ ಕೂಡ ಇಂದು ಆದೇಶ ಹೊರಬೀರುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಅರ್ಜಿ ಸಂಬಂಧ ಏನು ಇವತ್ತು ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತಿನ ವಿಚಾರಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮಹತ್ವದ ದಿನ ಯಾಕೆ? ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೇನು ಪ್ರೋಗ್ರೆಸ್ ಆಗಿದೆ, ಏನಿದೆ ವಿವರ?
ಎಸ್ ಈಗಾಗಲೇ ಏನು ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಆಗಿತ್ತು. ಆದರೆ ಈ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಏನು RTI ಕಾರ್ಯಕರ್ತ ಏನಿದ್ದಾರೆ ಅವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇದನ್ನು ಯಾಕೆ ಬಿ ರಿಪೋರ್ಟ್ ಮಾಡಿದ್ರಿ, ಇದರ ಸರಿಯಾದಂತಹ ಒಂದು ತನಿಖೆ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇಂದು ಅದರ ಒಂದು ಸಂಪೂರ್ಣವಾದಂತಹ ಏನಿದೆ ವರದಿ ಏನಿದೆ ಅದನ್ನು ಕೊಡಿ ಅಂತ ಹೇಳಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಒಂದು ಸಲ್ಲಿಕೆಯಾಗುತ್ತೆ. ಇಂದು ಏನಾದರೂ ಬಿ ರಿಪೋರ್ಟ್ ಆದಂತಹ ಸಂದರ್ಭದಲ್ಲಿ ಅಂದರೆ ಬಿ ರಿಪೋರ್ಟ್ ಆಗಿರುವಂತಹ ಕೇಸನ್ನು ಅದೇ ರೀತಿಯಾಗಿ ಮುಂದುವರಿಸಿ ಅಂದರೆ ಕಾಯ್ದಿರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಆದರೆ ಬಿ ರಿಪೋರ್ಟ್ ಇನ್ವೆಸ್ಟಿಗೇಷನನ್ನು ಮಾಡಿ ಅಂತ ಹೇಳಿದರೆ ಮತ್ತೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಬಿ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನ್ಯೂಪಲ್ಸ್ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯನ್ನು ಮಾಡಿಲ್ಲ, ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಸಂಬಂಧಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಕರೆಸಿ ಅಂದರೆ ಅವರನ್ನು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಯಾವುದೂ ಆಗಿಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದರೆ ಸರಿಯಾದ ತನಿಖೆಯನ್ನು ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹೀಗಾಗಿ ಇಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಹೊರತುಪಡಿಸಿ ಯಾರನ್ನೂ ಕೂಡ ಅಂದರೆ ಸಂಬಂಧಪಟ್ಟಂತಹ ಪ್ರಮುಖರು ಅಂತ ಏನು ಹೇಳಲಾಗುತ್ತೆ ಅವರ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಅವರೊಂದು ಆರೋಪ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಅರ್ಜಿಯನ್ನು ಪ್ರಶ್ನೆ ಮಾಡಿ ರಿಪೋರ್ಟನ್ನು ಸಲ್ಲಿಕೆಯಾಗಿತ್ತು. ಇಂದು ಯಾವ ರೀತಿ ನ್ಯಾಯಾಲಯ ಅದಕ್ಕೆ ಒಂದು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇದು ಒಂದು ಇಂದಿನ ದಿನ ಒಂದು ರೀತಿಯಲ್ಲಿ ಮಹತ್ತರವಾದಂತಹ ಒಂದು ಘಟ್ಟ ಅಂತಲೇ ಹೇಳ್ಬೋದು. ಈ ಹಿಂದೆ ಆಯುಕ್ತರಾದಂತಹ ಮಾಜಿ ಆಯುಕ್ತರಾಗಿರುವಂತಹ ದಿನೇಶ್ ಏನಿದ್ದಾರೆ ಅವರನ್ನು ಕೂಡ ಕರೆಸಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಗಿತ್ತು ಮತ್ತು ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಯಿತು. ಈಗ ಸದ್ಯ ಕೋರ್ಟ್ ಮುಂದಿದೆ ಈ ಪ್ರಕರಣ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ದೇಶದ ಇನ್ನಿತರ ಸುದ್ದಿಗಳನ್ನು ಕ್ವಿಕ್ ಆಗಿ ನ್ಯಾಷನಲ್ ಟಾಪ್ 5 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ. ದೆಹಲಿಯಲ್ಲಿ ವಾಯು ಮಾಲಿನ್ಯದ ಬಿಕ್ಕಟ್ಟು ತೀವ್ರಗೊಂಡಿದ್ದು ವಾಯು ಗುಣಮಟ್ಟ ಸೂಚ್ಯಂಕ ತೀವ್ರ ಮಟ್ಟಕ್ಕೆ ತಲುಪಿದೆ. ವಾಯು ಗುಣಮಟ್ಟ ಸೂಚ್ಯಂಕ ಇಂದು 450ರ ಗಡಿ ದಾಟಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯ ತಡೆಗೆ ಕಠಿಣ ಕ್ರಮ ಆದೇಶಿಸಿರುವ ಸುಪ್ರೀಂ ಕೋರ್ಟ್ BS6 ವಾಹನಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಿದೆ. ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಇಲ್ಲದ ವಾಹನಗಳಿಗೆ ಪೆಟ್ರೋಲ್ ಮಾರಾಟ ನಿಷೇಧಿಸಲಾಗಿದೆ. ದೆಹಲಿಯಲ್ಲಿ ವಾಯು ತುರ್ತು ಪರಿಸ್ಥಿತಿ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ದಿಲ್ಲಿ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಇಂದಿನಿಂದ ಎಲ್ಲ ಕಂಪನಿಗಳ 50% ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಕಡ್ಡಾಯ ಮಾಡಲಾಗಿದೆ. ಇಂದು ಲೋಕಸಭೆಯಲ್ಲೂ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಮತ್ತೆ ವಿಜಯ್ ರ್ಯಾಲಿಗಳ ಪರ್ವ ಶುರುವಾಗಿದೆ. ಈರೋಡ್ ಜಿಲ್ಲೆಯಲ್ಲಿ TVK ಪಕ್ಷದ ಮುಖ್ಯಸ್ಥ ವಿಜಯ್ ಆಂಟನಿ ಇಂದು ತಮ್ಮ ಪಕ್ಷದ ಧ್ವಜವನ್ನು ಬಿಡುಗಡೆ ಮಾಡಿ ಮಹತ್ವದ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಈರೋಡ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರ್ತಿದ್ದಾರೆ. ರಾಷ್ಟ್ರಪತಿ ಭವನದ ಫೋಟೋ ಗ್ಯಾಲರಿಯಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಬ್ರಿಟಿಷ್ ಯುಗದ ಸೈನಿಕರ ಭಾವಚಿತ್ರಗಳನ್ನು ಬದಲಾಯಿಸಿ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರಾದ 21 ಜನರ ಭಾವಚಿತ್ರಗಳನ್ನು ಹಾಕಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಡಿಸೆಂಬರ್ 16ರಂದು ವಿಜಯ್ ದಿವಸ್ನ ಸಂದರ್ಭದಲ್ಲಿ ಈ ಗ್ಯಾಲರಿಯನ್ನು ಉದ್ಘಾಟಿಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ಇಥಿಯೋಪಿಯಾ ದೇಶದ ಭೇಟಿ ಬಳಿಕ ಪ್ರಧಾನಿ ಮೋದಿ ಒಮನ್ ದೇಶಕ್ಕೆ ತೆರಳಿದ್ದಾರೆ. ಪ್ರಧಾನಿ ಮೋದಿಗೆ ಮಸ್ಕತ್ನ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಸಿಕ್ಕಿತ್ತು. ಒಮನ್ನ ರಕ್ಷಣಾ ವ್ಯವಹಾರಗಳ ಉಪ ಪ್ರಧಾನಮಂತ್ರಿ ಸೈಯದ್ ಶಿಹಾಬ್ ಬಿನ್ ತಾರಿಕ್ ಮೋದಿಯನ್ನ ಸ್ವಾಗತಿಸಿದ್ರು. ಮಸ್ಕತ್ನಲ್ಲಿರುವ ಭಾರತೀಯರ ಹಾಡು ನೃತ್ಯದ ಮೂಲಕ ಬರಮಾಡಿಕೊಂಡ್ರು ಮೋದಿಯನ್ನ. ನಾಯಕತ್ವದ ವಿಚಾರವಾಗಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಹೈಕಮಾಂಡ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ಅಂತೂ ಖಂಡಿತವಾಗ್ಲೂ ಕೂಡ ನಡೀತಾ ಇದೆ. ಇದರ ನಡುವೆ ಚಳಿಗಾಲದ ಅಧಿವೇಶನ ಮುಗಿದ ನಂತರ ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುರಿತಾಗಿ ದೆಹಲಿ ಮಟ್ಟದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನು ಚರ್ಚೆ ಇಲ್ಲಿವರೆಗಿದೆ, ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸಂಕ್ರಾಂತಿಯವರೆಗೆ ಸೈಲೆಂಟ್, ಆಮೇಲೆ ವೈಲೆಂಟ್. ಅಧಿವೇಶನ ಬಳಿಕ ದೆಹಲಿಗೆ ಹಾರ್ತಾರ DCM. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ಗೆ ಇನ್ನೂ ಬ್ರೇಕ್ ಬೀಳೋ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. CM DCM ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ವರ್ಕೌಟ್ ಆಗಲಿಲ್ಲ.
ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕೆಂಬ ಹಠ ಡಿಕೆಶಿಯದ್ದು. ಅಣ್ಣನನ್ನ ಕುರ್ಚಿಯಲ್ಲಿ ಕೂರಿಸಲು ತಮ್ಮ ಡಿಕೆ ಸುರೇಶ್ ಪಗಡೆ ಆಟವನ್ನು ಆಡ್ತಿದ್ದಾರೆ. ಸಂಕ್ರಾಂತಿವರೆಗೆ ಸೈಲೆಂಟ್ ಆಗಿದ್ದು ಆಮೇಲೆ ಫುಲ್ ವೈಲೆಂಟ್ ಆಗಲು ಡಿಕೆ ತೀರ್ಮಾನಿಸಿದ್ದಾರಂತೆ. ವರಿಷ್ಠರು ಯಾವಾಗ ಕರೆದರೂ ಹೋಗೋಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅಧಿವೇಶನ ನಡುವೆಯೂ ಕೂಡ ತಮ್ಮ ಆಪ್ತರ ಜೊತೆಗೆ ರಾಜಕೀಯ ಚರ್ಚೆ ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಸೆಂಬರ್ 19ರ ಒಳಗೆ ತನಿಖೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆ ಡಿಕೆಶಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿದ ಬಳಿಕ ದೇಣಿಗೆ ನೀಡಿದ ದಾಖಲೆ ಸಮೇತ ಡಿಕೆ ಬ್ರದರ್ಸ್ ತನಿಖೆಗೆ ಹಾಜರಾಗಲಿದ್ದಾರೆ. ಇನ್ನು ಜನವರಿ 15ರವರೆಗೆ ಕಾದು ನೋಡಲು ಡಿಕೆಶಿ ಬಣ ನಿರ್ಧರಿಸಿದೆ. ಸೂರ್ಯಪಥ ಬದಲಾವಣೆ ವೇಳೆ ಶುಭ ಸುದ್ದಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಜನವರಿ 15ರ ಒಳಗೆ ಹೈಕಮಾಂಡ್ ಸಂದೇಶ ಬಾರದೆ ಇದ್ರೆ ಭಿನ್ನಮತ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ಗೆ ಡಿಕೆ ಟೀಮ್ ಸಂದೇಶವನ್ನ ರವಾನಿಸುತ್ತಾ ಕಾದು ನೋಡಬೇಕು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ, ಹೈಕಮಾಂಡ್ ಯಾವ ಸಂದೇಶವನ್ನ ರವಾನಿಸಿದೆ, ಈಗ ನಾಯಕರು ಸೈಲೆಂಟ್ ಇರೋದು ಯಾಕೆ, ಇದೆಲ್ಲವೂ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಯಾವ ಸಂದೇಶ ಕೊಟ್ಟಿದೆ ರಾಜ್ಯ ನಾಯಕರಿಗೆ? ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ವಿಚಾರವಾಗಿ ಒಂದು ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಳ್ಬೋದಾ? ಇವರೆಲ್ಲರೂ ಕೂಡ ಈಗ ಯಾವ ಮನಸ್ಥಿತಿಯಲ್ಲಿದ್ದಾರೆ? ಸದ್ಯಕ್ಕೆ ಏನು ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯ ಸಂಸತ್ ಅಧಿವೇಶನ ಮುಗಿಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಂದೇಶ. ಹಾಗಾಗಿ ಅಲ್ಲಿವರೆಗೂ ಒಗ್ಗಟ್ಟಿನಿಂದ ಅಧಿವೇಶನವನ್ನು ಎದುರಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಕರೆಯುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಜಟಾಪಟಿ ಅಂತಾಗಲಿ ಅಥವಾ ವಾಕ್ಸಮರಗಳಂತಾಗಲಿ ಆ ಥರದ ಗೋಜಿಗೆ ಹೋಗಬೇಡಿ ಅನ್ನೋಂಥ ಸೂಚನೆಯನ್ನು CM-DCMಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಮತ್ತು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣವೇ ನಿಮಗೆ ಕರೆ ಮಾಡ್ತೇವೆ, ನೀವು ದೆಹಲಿಗೆ ಬರುವಂತ್ರಿ ಅಂತ ಹೇಳ್ಬಿಟ್ಟು CM-DCMಗೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ DCM DK ಶಿವಕುಮಾರ್ ಅವರು ದೆಹಲಿಯಿಂದ ಕರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಅದೇ ಆತಂಕದಲ್ಲಿದ್ದಾರೆ. ದೆಹಲಿಯಿಂದ ಕರೆ ಬಂದರೆ ಯಾವಾಗ ಹೋಗಬೇಕಾಗಬಹುದು ಅನ್ನೋಂಥ ಆತಂಕ. ಆದರೆ ಈಗ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿಲ್ಲ. ಅವರು 23-24ನೇ ತಾರೀಕಿಗೆ ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥದ್ದಿದೆ. ಕ್ರಿಸ್ಮಸ್ ರಜೆ ಮುಗಿಸ್ಕೊಂಡು ಅವರು ವಿದೇಶದಿಂದ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹೀಗಾಗಿ ಅಧಿವೇಶನ ನಾಳೆ ಮುಕ್ತಾಯ ಆಗುತ್ತೆ. 19ಕ್ಕೆ ಮುಗಿದ ತಕ್ಷಣ 20-21ಕ್ಕೆ ಹೋಗಬಹುದು ಅನ್ನುವಂಥ ಒಂದು ಚರ್ಚೆಗಳಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಇಲ್ಲದ ಕಾರಣಕ್ಕಾಗಿ ಅದು ಒಂದು ವಾರ ಮುಂದಕ್ಕೆ ಹೋಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದಾಗ್ಯೂ ಕೂಡ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲಿ ಇರೋದ್ರಿಂದ ಅವರಾದರೂ ಏನಾದರೂ ಇವರಿಗೆ CM-DCMಗೆ ಕರೆ ಕೊಡ್ತಾರಾ ಅನ್ನುವಂಥದ್ದು ಒಂದು ಚರ್ಚೆ ಇರ್ತಕ್ಕಂಥದ್ದು. ಒಂದು ವೇಳೆ CM-DCMಗೆ ಸೋನಿಯಾ ಗಾಂಧಿ ಅವರೇ ಕರೆ ಕೊಟ್ಟರೆ ಅವರೇ ಸೆಟ್ರೇಟ್ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆದ ಬಳಿಕ ಡಿಸೆಂಬರ್ ಕೊನೆ ವಾರ ಆಗಿರಬಹುದು ಅಥವಾ ಜನವರಿಯ ಮೊದಲ ವಾರ ಆಗಿರ್ಬೋದು, ಈ 2 ದಿನದಲ್ಲಿ, ಈ 2 ವಾರದಲ್ಲಿ CM-DCM ಅವ್ರನ್ನ ದೆಹಲಿ ಕರೆಯೋದಂತೂ ಪಕ್ಕ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿ ಈ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂತಹ ಸ್ವಯಂ ಗದ್ದುಗೆ ಗುದ್ದಾಟ ಏನಿದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತಕ್ಕಂಥ ಕೆಲಸಗಳು ಈ 2 ವಾರಗಳಲ್ಲಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಡಿನ್ನರ್ ಪಾಲಿಟಿಕ್ಸ್ ಬೆಂಗಳೂರಿನಿಂದ ಬೆಳಗಾವಿಗೆ ಹೋದರೂ ಕೂಡ ನಿಂತಿಲ್ಲ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಶಾಸಕರು ಸುಮಾರು 20 ಜನ ಸಿದ್ದರಾಮಯ್ಯ ಬಣದ ಶಾಸಕರ ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು. ಈ ಡಿನ್ನರ್ ಮೀಟಿಂಗ್ ಅಗೈನ್ ಏನು ಹೇಳುತ್ತೆ ಅಂತ ಹೇಳಿ ಕೇಳಿದ್ರೆ, ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡುವಂಥ ಸಂಬಂಧ, ಹಾಗೆ ಸಚಿವ ಸಂಪುಟ ಪುನರ್ರಚನೆ ಏನಾಯಿತು ಅಂತೇಳಿ ಆದರೆ ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋ ಸಂಬಂಧ, ಹೈಕಮಾಂಡ್ಗೆ ಒತ್ತಡ ಹೇರೋದು ಹೇಗೆ ಅನ್ನೋದ್ರ ಸಂಬಂಧ ಎಲ್ಲವೂ ಕೂಡ ಚರ್ಚೆ ಆಗೋದು ಗ್ಯಾರಂಟಿ. ಚರ್ಚೆ ಆಗ್ತಾ ಇದೆ. ಶಕ್ತಿ ಪ್ರದರ್ಶನ ಕೂಡ, DK ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದು ಕೂಡ ಇದರ ಹಿಂದಿನ ಉದ್ದೇಶ ಆಗಿದೆಯಾ ಅನ್ನೋದು ಕೂಡ ಭಾರಿ ಕುತೂಹಲವನ್ನು ಕೆರಳಿಸ್ತಿರುವಂಥ ವಿಚಾರ. ಸದ್ಯಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಬೆಂಗಳೂರಿನಿಂದ ಬೆಳಗಾವಿಗೆ ಹೋದರೂ ಕೂಡ ಇದು ನಿಂತಂತ ಕಾಣಿಸ್ತಾ ಇಲ್ಲ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಗಿಯುತ್ತಿಲ್ಲ. ಕುರ್ಚಿ ಕದನದ ನಡುವೆಯೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಡಿನ್ನರ್ ಪಾರ್ಟಿ ನಡೆದಿದೆ.
ಸಿಎಂ ಡಿಸಿಎಂ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಇದೀಗ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರಿಗೆ ಔತಣಕೂಟ ಏರ್ಪಡಿಸಿದ್ರು. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಡಿನ್ನರ್ ಪಾರ್ಟಿ ಜೋರಾಗಿತ್ತು. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ. ಕಾಂಗ್ರೆಸ್ನಲ್ಲಿ 2028ರ ಸಿಎಂ ಅಭ್ಯರ್ಥಿ ಎಂದು ಬಿಂಬಿತವಾಗಿರೋ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದರು. ಡಿಸಿಎಂ ಡಿಕೆಶಿ ಔತಣಕೂಟ ಬೆನ್ನಲ್ಲೇ ಈ ಡಿನ್ನರ್ ಪಾರ್ಟಿ ನಡೆದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಊಟದ ಕೂಟದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತರು ಎನ್ನುವುದಕ್ಕಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರೇ ಹೆಚ್ಚು ಜನ ಶಾಸಕರು ಭಾಗವಹಿಸಿದರು. ಇತ್ತೀಚೆಗಷ್ಟೇ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಶಾಸಕರಿಗೆ ಮಾತ್ರ ಡಿನ್ನರ್ ಪಾರ್ಟಿ ನೀಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಆಪ್ತರನ್ನ ಒಂದೆಡೆ ಸೇರಿಸಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಶಾಸಕ ಕೆಎನ್ ರಾಜಣ್ಣ, ಗಣೇಶ್ ಹುಕ್ಕೇರಿ, ಬಿಆರ್ ಪಾಟೀಲ, ಆಸಿಫ್ ಸೇಠ್, ವಿಶ್ವಾಸ್ ವೈದ್ಯ, ಮಹಾಂತೇಶ್ ಕೌಜಲ್ಗಿ, ಚಳ್ಳಕೆರೆ ಶಾಸಕ ರಘುಮೂರ್ತಿ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಎಲ್ಲ 2 ಬಿಸಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಬಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸದ್ದು ಶುರುವಾದಾಗಿನಿಂದಲೂ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ. ಹೀಗಿರುವಾಗಲೇ ಈ ಭೋಜನ ಕೂಟ ಮಹತ್ವ ಪಡೆದಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಯಾವ ರಣತಂತ್ರ ಹೆಣೆದಿದ್ದಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾದಾಗಿನಿಂದ ಒಂದಿಲ್ಲೊಂದು ಕಡೆ ಡಿನ್ನರ್ ಪಾರ್ಟಿಗಳು ನಡೆಯುತ್ತಲೇ ಇರುವುದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತ ಶಾಸಕರನ್ನ ಜೊತೆಗೂಡಿ ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಜೊತೆಗೂಡಿ ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ವಿರುದ್ಧ ನಡೀತಾ ಇರುವಂಥ ಈ ನಾಯಕತ್ವದ ಒಂದಿಷ್ಟು ಚರ್ಚೆಗಳು, ಬಣ, ಮತ್ತೊಂದು ಮಗದೊಂದು, ಹೈಕಮಾಂಡ್, ಇದೆಲ್ಲದರ ನಡುವೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಗೆ ತಾವೆಲ್ಲರೂ ಕೂಡ ಹೇಗೆ ಒಗ್ಗಟ್ಟಾಗಿರಬೇಕು, ಜೊತೆಗೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋ ಕುರಿತಾಗಿ ಏನೇನು ಚರ್ಚೆ ಆಗಬೇಕು, ಹೈಕಮಾಂಡ್ ಮುಂದೆ ಹೇಗೆಲ್ಲ ಲಾಬಿ ಮಾಡಬೇಕು ಅನ್ನುವಂಥ ವಿಚಾರ. ಮಾಜಿ ಸಚಿವ ರಾಜಣ್ಣ, ಸಿಎಂ ಪುತ್ರ ಯತೀಂದ್ರರು ಕೂಡ ನಿನ್ನೆ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಡಿನ್ನರ್ ಪಾರ್ಟಿ ಬಗ್ಗೆ ಕೇಳಿದ್ದಕ್ಕೆ ರಾಜಣ್ಣ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಡಿನ್ನರ್ ಪಾರ್ಟಿಯಲ್ಲಿ ವಿಸ್ಕಿ ಕುಡಿದಿದ್ದೀವಿ, ಮಾಂಸ ತಿಂದಿದ್ದೀವಿ, ಬೇರೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಕೆಲ ಶಾಸಕರ ಪ್ರತಿಭೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿ ಕೂಡ ಹೇಳಿದ್ದಾರೆ. ರಾಜಣ್ಣನವರು ನಿನ್ನೆ ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಡಿದ ಮಾತಿದೆ. ಊಟ ಆಯ್ತು ಸರ್, ಊಟ ಆಗಿದೆ, ಊಟ ಮಾಡಿ ಸರ್, ಊಟ ಮಾಡಿಲ್ಲ, ಇಲ್ಲ ಊಟ ಮಾಡಿದೆ, ಊಟ ಮಾಡಿದೆ. ಎಲ್ಲ 2 ಬಿಸಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಬಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ ಯಾರ್ಯಾರಿದ್ರು, ಏನೇನು ಚರ್ಚೆ ಆಯಿತು, ಇನ್ನರ್ ಪಾಲಿಟಿಕ್ಸ್ ಏನಿದೆ, ಸದ್ಯ ಇವರೆಲ್ಲರೂ ಕೂಡ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಈ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಡಿನ್ನರ್ ಮೀಟಿಂಗ್ನ ಉದ್ದೇಶ ಏನು, ಹಿಡನ್ ಅಜೆಂಡಾ ಏನು? ಹನುಮಂತು. ರಂಜಿತ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕದನ ವಿರಾಮದ ವಾತಾವರಣ ಇದ್ರೂ ಕೂಡ ಎರಡೂ ಬಣಗಳಲ್ಲೂ ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಎಣಿಲಿಕ್ಕೆ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಎರಡೂ ಬಣಗಳು ಇದ್ದಾವೆ. ಇತ್ತ ಸಿ ಎಂ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಆಗಾಗ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು, ಅತ್ತ
DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಕೂಡ ಬಣದ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಬರುವಂಥ ಸಂದರ್ಭದಲ್ಲಿ ಒಗ್ಗಟ್ಟಿನ ಜಪವನ್ನು ಮಾಡಿಕೊಂಡೇ ಬಂದಂಥ ನಾಯಕರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಔತಣಕೂಟಗಳ ರಾಜಕೀಯ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕರೆದಂತಹ ಡಿನ್ನರ್ ಮೀಟಿಂಗಲ್ಲಿ 36 ಜನ ಶಾಸಕರು ಕೂಡ ಭಾಗಿಯಾಗಿದ್ದರು. ಅದರಲ್ಲಿ ಎಲ್ಲ ಶಾಸಕರು ಕೂಡ ಅಂದರೆ SC ST ಸಚಿವರು ಮಾತ್ರ ಅಲ್ಲ, ಶಾಸಕರು ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ಶಾಸಕರು ಕೂಡ ಭಾಗಿಯಾಗಿದ್ದರು. ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು ಅನ್ನೋಂಥ ಮಾಹಿತಿ ಇರುವಂಥದ್ದು. ಅಂದರೆ ಭಾಗಿಯಾದಂಥ ಸಂದರ್ಭದಲ್ಲಿ ಊಟದ ಜೊತೆಗೆ ಒಂದಷ್ಟು ಸಣ್ಣ ಮಟ್ಟದ ರಾಜಕೀಯ ಚರ್ಚೆ ಜೊತೆಗೆ ಅವರ ಒಂದಷ್ಟು ಮನರಂಜನೆಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಆಗಿದೆ. ಆದಾಗ್ಯೂ ಕೂಡ ಇಲ್ಲಿ ಒಂದು ಸಂದೇಶ ಸ್ಪಷ್ಟ ಆಗಿದೆ. DCM DK ಶಿವಕುಮಾರ್ ಅವರು ಬಣದವರು ಮಾಡಿದಂತಹ ಡಿನ್ನರ್ಗೆ ಇದು ಟಕ್ಕರ್ ಎನ್ನುವ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಇದೀಗ ಚಳಿಗಾಲದ ಅಧಿವೇಶನದ ಬಳಿಕ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರಿಂದ ಹೈಕಮಾಂಡಿಂದ ಏನಾದರೂ ಕರೆ ಬರ್ಬೋದು. ಕರೆ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ದೆಹಲಿಗೆ ಹೋಗುವಾಗ ಸಾಧ್ಯತೆಗಳು ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಈ ಡಿನ್ನರ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತೊಂದು ಸುತ್ತಿನ ಡಿನ್ನರ್ ಮೀಟಿಂಗು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಚಳಿಗಾಲದ ಅಧಿವೇಶನದ ಜೊತೆಗೆ ರಾಜಕಾರಣವನ್ನು ಕೂಡ ರಾಜಕೀಯ ನಾಯಕರು ಮರ್ತಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸು ಮತ್ತೊಂದು ಮಗದೊಂದು ಅಂಥೇಳಿ ಎಲ್ಲ ನಾವು ಪ್ರತಿದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಅಚ್ಚರಿಯ ಬೆಳವಣಿಗೆ ಏನಂತ ಕೇಳಿದರೆ ಸಿದ್ದರಾಮಯ್ಯನವ್ರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. CM ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಮಾಡಿದ್ದಾರೆ. ಬೆಳಗಾವಿಯ ಸಭಾಂಗಣದಲ್ಲಿ ಅಚ್ಚರಿಯ ರಾಜಕೀಯ ಇದು. ದಿಢೀರ್ ಬೆಳವಣಿಗೆಯಲ್ಲಿ CM ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಯಲ್ಲಿ BJPಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. CM ಸದನ ಸ್ಪಷ್ಟನೆ ಬೆನ್ನಲ್ಲೇ ಜಾರಕಿಹೊಳಿ ಭೇಟಿ ಮಾಡಿ ಕುತೂಹಲವನ್ನು ಕೆರಳಿಸಿದ್ದಾರೆ. 5 ವರ್ಷ ನೀವೇ CM ಆಗಿ ಮುಂದುವರಿಯುವಂತೆ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಇವತ್ತು 8ನೇ ದಿವಸ 12 ದಿವಸ ಆಯ್ತು. ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರದಲ್ಲಿ ಏನು ವಿಶೇಷತೆ ಇಲ್ಲ. ಆರೋಗ್ಯವಂತರು ಮಾತಾಡೋಷ್ಟು ಮಂದಿ ಒಂದು ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರು ಸರ್. ಧೈರ್ಯ ಅವ್ರು ಧೈರ್ಯ ಅದಾವರು. ಅವ್ರು ನಮಗೆ ಧೈರ್ಯ ಹೇಳ್ತಾವ್ರು. ಅವ್ರು ನಮ್ಗೆ ಅವರು ನಮಗೆ ಧೈರ್ಯ ಅದಾವರು ಸರ್. ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿತ್ತು ಮಾತಾಡಿ ಹೊರಟಿದೆ. ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ಇವತ್ತು 8ನೇ ದಿವಸ 12 ದಿವಸ ಆಯ್ತು. ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರೆ ಅವರ ಆರೋಗ್ಯ ವಿಚಾರದಲ್ಲಿ ಏನು ವಿಶೇಷತೆ ಇಲ್ಲ. ಆರೋಗ್ಯವಂತರು ಮಾತಾಡೋಷ್ಟು ಮಂದಿ ಒಂದು ವಿಶೇಷತೆ. ಚೆನ್ನೈಯ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಈತನನ್ನ ದಾಳವಾಗಿ ಬಳಸಿಕೊಂಡಿತ್ತು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದಂಥ ಇದೇ ಚಿನ್ನಯ್ಯ, ಈ ಚಿನ್ನಯ್ಯ ಸುಮಾರು ಹೆಚ್ಚು ಕಮ್ಮಿ 100 ದಿನಗಳ ಕಾಲ ಆತ ಜೈಲಿನಲ್ಲಿದ್ದ. ಆತ ಬಿಡುಗಡೆ ಆದ ನಂತರ ಆತನಿಗೆ ಜಾಮೀನು ಸಿಕ್ಕ ನಂತರ ಸುಮಾರು 24 ದಿನಗಳ ಕಾಲ ಆತ ಜೈಲಿನಲ್ಲಿದ್ದ. ಯಾಕಂತ ಹೇಳಿದರೆ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿರಲಿಲ್ಲ. ನಿನ್ನೆ ಸಂಜೆಗೆ ಜಾಮೀನು ಪ್ರಕ್ರಿಯೆ ಮುಗಿಸಿ ಇವತ್ತು ಆತ ಬಿಡುಗಡೆ ಆಗಿದ್ದಾನೆ. ಶಿವಮೊಗ್ಗದ ಜೈಲಿನಿಂದ ಚಿನ್ನಯ್ಯ ಬಿಡುಗಡೆ ಆಗ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಜೈಲು ಸೇರಿದ್ದ ಇದೇ ಚಿನ್ನಯ್ಯ ಬೇಲ್ ಸಿಕ್ಕು 24 ದಿನಗಳ ಬಳಿಕ ರಿಲೀಸ್ ಆದ ಚಿನ್ನಯ್ಯ 97 ದಿನಗಳ ಬಳಿಕ ಬಿಡುಗಡೆ ಭಾಗ್ಯ ಕಂಡಿದ್ದಾನೆ ಇದೇ ಚಿನ್ನಯ್ಯ. ನಿನ್ನೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದ ಚಿನ್ನಯ್ಯ ಪತ್ನಿ ಕೊನೆಗೂ ಜೈಲಿನಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಿಡುಗಡೆ ಆಗಿದ್ದಾನೆ. ಶಿವಮೊಗ್ಗ ಜೈಲಿನಿಂದ ಬುರುಡೆ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. 97 ದಿನ ಆತ ಶಿವಮೊಗ್ಗದ ಜೈಲಿನಲ್ಲಿದ್ದ. ಈಗ ಚಿನ್ನಯ್ಯ ಬಿಡುಗಡೆ ಆಗಿದ್ದಾನೆ. ಎಲ್ಲ ಜಾಮೀನು ಪ್ರಕ್ರಿಯೆಗಳನ್ನು ನಿನ್ನೆ ಮುಗಿಸಿ ಇವತ್ತು ಆತನನ್ನು ಶಿವಮೊಗ್ಗ ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ ಈತನನ್ನು ದಾಳವಾಗಿ ಬಳಸ್ಕೊಂಡಿತ್ತು. ಈತ ನಾನೇ ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಅದಾದ ನಂತರ ಪುಂಖಾನುಪುಂಖವಾಗಿ ಈತ ಹೇಳಿದಂಥ ಸುಳ್ಳುಗಳು ಅದೆಲ್ಲವೂ ಕೂಡ ಸುಳ್ಳು ಅಂಥೇಳಿ ಸಾಬೀತಾದ ನಂತರ ಆತ ಸುಮಾರೊಂದು 97 ದಿನಗಳ ಕಾಲ ಜೈಲಿನಲ್ಲೇ ಇದ್ದ. ಇವತ್ತು ಆತ ಜಾಮೀನು ಪಡ್ಕೊಂಡು ರಿಲೀಸ್ ಆಗಿದ್ದಾನೆ. ಹಂಗೆ ನೋಡಿದರೆ ಆತನಿಗೆ 24 ದಿನದ ಹಿಂದೆಯೇ ಜಾಮೀನು ಮಂಜೂರಾಗಿತ್ತು. ಆದರೆ ಜಾಮೀನು ಪ್ರಕ್ರಿಯೆಗಳು ಅದನ್ನು ಮುಗಿಸಿರಲಿಲ್ಲ. ಈಗ ಜಾಮೀನು ಪ್ರಕ್ರಿಯೆ ಮುಗಿಸಿ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ. ಬಾಂಡು ಮತ್ತೊಂದು ಮಗದೊಂದು ಅಂತ ಹೇಳಿ ಎಲ್ಲ ಇರುತ್ತೆ ಸಹಜವಾಗಿ.
ಬ್ರದರ್ ಸೈಡ್ ಕೊಡಿ ಪ್ಲೀಸ್, ಸೈಡ್ ಕೊಡಿ ದಯವಿಟ್ಟು. ಸೈಡ್ ಕೊಡಿ ಪ್ಲೀಸ್, ಸೈಡ್ ಕೊಡಿ, ಸೈಡ್ ಬನ್ನಿ ಪ್ಲೀಸ್, ಸೈಡ್ ಬನ್ನಿ, ಸೈಡ್ ಬನ್ನಿ ಪ್ಲೀಸ್, ಸೈಡ್ ಬನ್ನಿ, ಸೈಡ್ ಕೊಡಿ ಅಣ್ಣ, ಸೈಡ್ ಕೊಡಿ ಬ್ರದರ್, ಸೈಡ್ ಕೊಡಿ ಪ್ಲೀಸ್, ಸೈಡ್ ಕೊಡಿ. ಯಾವಾಗ ಚಿನ್ನಯ್ಯ ಪೊಲೀಸರ ಮುಂದೆ SIT ಅಧಿಕಾರಿಗಳ ಮುಂದೆ ಸತ್ಯ ಏನು ಅಂತ ಹೇಳಿ ಒಪ್ಕೊಂಡು ಆಗ ಬುರುಡೆ ಗ್ಯಾಂಗ್ ಆತನನ್ನ ಕೈ ಬಿಟ್ಟಿತ್ತು. ಆತನಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇತ್ತು. ಆತನ ಜೊತೆಗೆ ವಕೀಲರ ತಂಡವೇ ಇತ್ತು. ಆತ ಏನು ಹೇಳಿದ್ರು ಕೂಡ ಅದಕ್ಕೆ ಜೈ ಹುಜೂರ್ ಅಂತ ಇದ್ರು. ಆದರೆ ಆತ ಸತ್ಯ ಹೇಳಿದ ನಂತರ ಪ್ರಕರಣದಲ್ಲಿ ವಕೀಲರ ತಂಡವನ್ನೇ ಬಿಟ್ಟಿದ್ದ ಬುರುಡೆ ಗ್ಯಾಂಗ್. ಚಿನ್ನಯ್ಯ ತಪ್ಪಪ್ಪಿಕೊಂಡ ಬಳಿಕ ಬುರುಡೆ ಗ್ಯಾಂಗ್ ಸುಳಿವೇ ಇಲ್ಲ. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾದ ಬಳಿಕ ಚಿನ್ನಯ್ಯ ಏಕಾಂಗಿಯಾಗಿದ್ದ. ಆತನ ಬೆಂಬಲಕ್ಕೆ ಯಾರೂ ಇರಲಿಲ್ಲ. ಷಡ್ಯಂತ್ರವನ್ನು ಒಪ್ಪಿಕೊಂಡು ಜೈಲು ಸೇರಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೊರತರಲು ಒದ್ದಾಡಿದ್ದ ಪತ್ನಿ ಮಲ್ಲಿಕಾ ಹಾಗೆ ಸಹೋದರಿ ರತ್ನ. ಜಾಮೀನು ಸಿಕ್ಕಿ 24 ದಿನಗಳ ಬಳಿಕ ಚಿನ್ನಯ್ಯಗೆ ಈಗ ಬಿಡುಗಡೆ ಭಾಗ್ಯ ಲಭಿಸಿದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗ್ ಕೈಬಿಟ್ಟಿದೆ. ಪ್ರಕರಣದಲ್ಲಿ ವಕೀಲರ ತಂಡವನ್ನೇ ಬುರುಡೆ ಗ್ಯಾಂಗ್ ಬಿಟ್ಟಿದ್ದ. ಆತನನ್ನ ಹೇಗೆಲ್ಲ ಆಟ ಆಡಿಸಿದ್ರು, ಆತನಿಗೆ ಹೇಗೆಲ್ಲ ಫೀಡ್ ಮಾಡಿದ್ರು, ಆತನನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಮಗದೊಂದು ಎಲ್ಲ ನಾವು ನೋಡಿದ್ವಿ. ಆದ್ರೆ ಆತ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಗೊತ್ತಾದ ನಂತರ ಆತ ತಾನು ಹೇಳಿದ್ದು ಸುಳ್ಳು ಅಂತ ಹೇಳಿ ಒಪ್ಕೊಂಡಾದ ನಂತರ ಈ ಬುರುಡೆ ಗ್ಯಾಂಗ್ ಬಂಡವಾಳವನ್ನ ಆತ ಬಯಲು ಮಾಡಿ ಆದ ನಂತರ ಈ ಬುರುಡೆ ಗ್ಯಾಂಗ್ನವರು ಎಲ್ಲರೂ ಕೂಡ ಆತನನ್ನ ದೂರ ತಳ್ಳಿದ್ರು. ಅದಾದ ನಂತರ ಆತ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದ. ಆತನನ್ನ ಜಾಮೀನಾದ ನಂತರ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಬಾಂಡ್ ಕಟ್ಟೋದಕ್ಕೂ ಕೂಡ ಆತನಿಗೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಹೀಗೆಲ್ಲ ಇರುವಾಗ ಚಿನ್ನಯ್ಯ ಈಗ ಬಿಡುಗಡೆಯಾಗಿದ್ದಾನೆ. ಬುರುಡೆ ಗ್ಯಾಂಗ್ ಆತನಿಂದ ದೂರವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ರೋಚಕ ಘಟ್ಟವನ್ನು ತಲುಪಿದೆ. ಡಿ ಗ್ಯಾಂಗ್ ಈಗ ವಿಲವಿಲ ಅಂತೇಳಿ ಒದ್ದಾಟವನ್ನ ಮಾಡ್ತಾ ಇದೆ. ಇದರ ನಡುವೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಈಗ ಕ್ರಾಸ್ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರ ಪರವಾದ ವಕೀಲರು ಬಾಲನ್ ಅವರು ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಈ ರೋಚಕ ಘಟ್ಟ ಹೇಗಿದೆ, ಇದೆಲ್ಲದರ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್. ಈಗ ಸಿನಿಮಾ ಶುರುವಾಗಿದೆ. 100 ಪುಟಗಳ ಚಾರ್ಜ್ ಶೀಟ್, 16 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ CV ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಬಜರಂಗ್ ದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ? ಯಾವುದು ಗೊತ್ತಿಲ್ಲ. ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ ಟೀ ಶರ್ಟ್ ಹಾಕಿಕೊಂಡು ಹೋಗಿದ್ನಾ, ಇಲ್ಲ ಬೇರೆ ಟೀ ಶರ್ಟ್ ಹಾಕಿಕೊಂಡು ಹೋಗಿದ್ನಾ? ಪೊಲೀಸರು ಟೀ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ.
ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿ ಕೃಷ್ಣ ಬೈರೇಗೌಡರು ಭೂಕಬಳಿಕೆ ಆರೋಪವನ್ನ ಈಗ ಎದುರಿಸ್ತಾ ಇದ್ದಾರೆ. ನಿನ್ನೆ ಚೆಲುವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪವನ್ನ ಸದನದಲ್ಲೇ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ವಿರುದ್ಧ ಭೂಕಬಳಿಕೆ ಆರೋಪವನ್ನ ಚೆಲುವಾದಿ ನಾರಾಯಣ ಸ್ವಾಮಿ ನಿನ್ನೆ ಮಾಡಿದ್ರು. ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಡತಗಳನ್ನ ತಿದ್ದಬಹುದು ಅಥವಾ ಕದಿಯಬಹುದು ಅನ್ನೋ ಕಾರಣಕ್ಕೋಸ್ಕರ ಸಚಿವರು ಪ್ರಭಾವವನ್ನು ಬಳಸಿ ಕಡತವನ್ನ ತಿದ್ದುವ ಸಾಧ್ಯತೆಯ ಅನುಮಾನ ಇದೆ. ಹೀಗಾಗಿ ಕಡತ ತೆಗೆದುಕೊಂಡು ಹೋಗೋದಕ್ಕೆ ಬರಬಹುದು ಅನ್ನೋ ಕಾರಣಕ್ಕಾಗಿ ತಾಲೂಕು ಕಚೇರಿಯಲ್ಲಿ ತನಿಖೆ ಆಗುವವರೆಗೆ ಕಾವಲು ಕೂರುವ ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಈ ಗಂಭೀರ ಆರೋಪವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಇವತ್ತು ಕೋಲಾರದ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸೇರಿ ತಾಲೂಕು ಕಚೇರಿಗೆ ಕಾವಲು ಕೂರುವ ತೀರ್ಮಾನ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರ ವಿರುದ್ಧ ಕೋಲಾರದಲ್ಲಿ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ಸ್ಮಶಾನದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ನಿನ್ನೆ ಚೆಲುವಾದಿ ನಾರಾಯಣ ಸ್ವಾಮಿ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಅದು ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಆದರೆ ಈಗ ತಾಲೂಕು ಕಚೇರಿಯಲ್ಲಿ ಆ ದಾಖಲೆಗಳನ್ನು, ಆ ಕಡತಗಳನ್ನು ತಿದ್ದಬಹುದು ಅಥವಾ ಅದನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋ ಕಾರಣಕ್ಕೋಸ್ಕರ ಕೋಲಾರದ ಬಿಜೆಪಿಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಬಿಜೆಪಿಯ ಕಾರ್ಯಕರ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ ತಾಲೂಕು ಕಚೇರಿಗೆ ಈಗ ಕಾವಲು ಕಾಯುವ ತೀರ್ಮಾನ ಮಾಡಿದ್ದಾರೆ. ಆ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಇತ್ಯರ್ಥ ಆಗುವವರೆಗೂ ಕೂಡ ಯಾವುದೇ ದಾಖಲೆಗಳನ್ನು, ಕಡತಗಳನ್ನು ಕೃಷ್ಣ ಬೈರೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ಅದನ್ನು ತೆಗೆದುಕೊಂಡು ಹೋಗಬಾರದು ಅಥವಾ ಅದನ್ನು ಬದಲಾಯಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ಕಾರ್ಯಕರ್ತರು, ಕೋಲಾರದ ಬಿಜೆಪಿಯ ಕಾರ್ಯಕರ್ತರು ಈ ರೀತಿಯಾಗಿ ಕಾವಲು ಕೂತಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಕಾವಲು ಕೂತಿದೆ. ನಾವು ಯಾರನ್ನಾದ್ರೂ ಕರೆಸ್ಬೇಕು ಸರ್? ಏನು ಬೇಡ ಬಿಡಿ ಸರ್, ನಮಗೆ ಏನಾಗಲ್ಲ. ನಾವು ಇದು ಕೊಡ್ಬೇಕಷ್ಟೇ, ಮೆಮೊರಂಡಮ್ ಥರ ಏನಿಲ್ಲ, ನಿಮ್ಗೆ ಮಾಹಿತಿ ಕೊಡಬೇಕು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.